ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದೆ. ಒಂದ್ ಕಡೆಗೆ ಕೇರಳದ ಲಾಬಿಗೆ ಮಣಿತಾ ಇದೆ ರಾಜ್ಯ ಸರ್ಕಾರ ಅನ್ನುವಂತಹ ಆಕ್ಷೇಪದ ಬೆನ್ನಲ್ಲೇ ಕೇರಳಕ್ಕೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭೇಟಿ ಕೊಡ್ತಾ ಇದ್ದಾರೆ. ಯಾವಾಗ ಅನ್ನೋದರ ಡೀಟೇಲ್ಸ್ ಕೂಡ ಕೊಡ್ತಾ ಹೋಗ್ತೀವಿ. ಕೇರಳ ಸಿಎಂ ತಗಾದೆಗೆ ಕಾಂಗ್ರೆಸ್ ಹೈಕಮಾಂಡ್ ಮುಜುಗರವನ್ನ ರಾಜ್ಯಕ್ಕೆ ತಂದಿದೆ. ಸಿಎಂ ಸಿದ್ದರಾಮಯ್ಯ ಇವತ್ತು ಮತ್ತು ನಾಳೆ ಇದರ ನಡುವಲ್ಲೇ ತಿರುವನಂತಪುರದ ಶಿವಗಿರಿ ಮಠದ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕಿದ್ದಾರೆ. ಈ ವೇಳೆ ಸಿಎಂ ಪಿಣರಾಯಿ ವಿಜಯನ್ಗೆ ಕೌಂಟರ್ ಕೊಡ್ತಾರಾ ಸಿಎಂ ಅನ್ನೋದು ಪ್ರಶ್ನೆ. ಪಿಣರಾಯಿ ವಿಜಯನ್ಗೆ ಅವರ ರಾಜ್ಯದಲ್ಲಿ ಟಾಂಗ್ ಕೊಡುವ ಸಾಧ್ಯತೆ ಎಷ್ಟು ಅನ್ನೋದು ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಉಳಿತಾ ಇದೆ. ಇಲ್ಲಿ ತನಕ ತುಂಬ ಸಾಫ್ಟ್ ಆಗಿ ಮಾತಾಡ್ತಿದ್ದಾರೆ. ಯಾಕಂದರೆ ರಾಷ್ಟ್ರದ ವಿಚಾರಕ್ಕೆ ಬಂದರೆ, ಇಂಡಿ ಒಕ್ಕೂಟ ಅಂತ ಬಂದರೆ ಇವರೆಲ್ಲ ಫ್ರೆಂಡ್ಸೇ. ಬರೀ ಕೇರಳದಲ್ಲಿ ಮಾತ್ರ ಒಬ್ರಿಗೊಬ್ರು ಫೈಟ್ ಮಾಡ್ಕೊಳ್ತಾ ಇದ್ದಾರೆ ಅಷ್ಟೇ ಬಿಟ್ಟರೆ, ರಾಷ್ಟ್ರ ವಿಚಾರದಲ್ಲಿ ಈಗ ಪಶ್ಚಿಮ ಬಂಗಾಳದಲ್ಲಿ ಇವರಿಬ್ಬರು ಕೂಡ ಒಟ್ಟಿಗೆ ಫೈಟ್ ಮಾಡೋದು. ಸೊ ಅಲ್ಲಿಗೆ ಹೋಗಿ ಟಾಂಗ್ ಕೊಡ್ತಾರಾ ಅನ್ನೋದು ಪ್ರಶ್ನೆಯಾಗಿ ಉಳಿತಾ ಇದೆ. ಮತ್ತು ಅಹಿಂದ ಓಟ್ ಇದೆಯಲ್ಲ, ಅಲ್ಲಿ CPIM ಜೊತೆಗೆ ಇದೆ ಕೇರಳದಲ್ಲಿ, ಕಾಂಗ್ರೆಸ್ ಜೊತೆಗಿಲ್ಲ. ಡೀಟೇಲ್ಸ್ ಕೊಡ್ತಾರೆ ಮಸೂದ್. ಸಿಎಂ ಸಿದ್ದರಾಮಯ್ಯ ಅವರ ಭೇಟಿ ಕೇರಳದ ಕಾಂಗ್ರೆಸ್ಗೆ ಯಾವ ರೀತಿ ಬೂಸ್ಟ್ ಕೊಡುತ್ತೆ ರಾಜಕೀಯ ಲೆಕ್ಕಾಚಾರದಲ್ಲಿ? ಆಮೇಲೆ ಅಲ್ಲಿನ CMಗೆ ಅಲ್ಲಿಗೆ ಹೋಗಿ ಟಾಂಗ್ ಕೊಡುವಂತಹ ಸಾಧ್ಯತೆ ಎಷ್ಟು ಅಂತ? ಬಿಕಾಸ್ ಅಲ್ಲಿ ಅಹಿಂದ ಕ್ಯಾಲ್ಕುಲೇಷನ್ ನಾವು ತೆಗೆದು ನೋಡಿದಾಗ CPIM ಜೊತೆಗಿದ್ದಾರೆ. ಸೊ ಇವ್ರ ಭೇಟಿ ಯಾವ್ಯಾವ ರೀತಿ ಸ್ಟ್ರಾಟಜಿಗಳ ಭಾಗವಾಗಿರಬಹುದು ಅಂತ ಈ ಸಂದರ್ಭದಲ್ಲಿ? ಮಮತಾ, ಪಿಣರಾಯಿ ವಿಜಯನ್ ಅವರು ಕೋಗಿಲು ಲೇಔಟ್ನ ತೆರವು ಕಾರ್ಯಾಚರಣೆ ಪ್ರಕರಣವನ್ನು ಇಟ್ಕೊಂಡು ತಮ್ಮ ರಾಜ್ಯದ ಚುನಾವಣೆಗೆ ದಾಳವನ್ನು ಮಾಡಿಕೊಂಡ್ರು. ಅವರು ಒಂದೇ ಟ್ವೀಟ್ ಮಾಡಿರೋದು ಇದುವರೆಗೂ ಕೂಡ ಸದ್ದಾಗ್ತಿದೆ. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದ್ರ ಬಗ್ಗೆ ಚರ್ಚೆ ಆಗ್ತಿದೆ. ಒಂದು ರೀತಿಯಲ್ಲಿ ರಾಜ್ಯ ಸರ್ಕಾರಕ್ಕೆ ಮುಜುಗರ ಉಂಟು ಮಾಡುವಂತಹ, ಅಪಮಾನ ಮಾಡುವಂತಹ ಒಂದು ಉದ್ದೇಶ ಕೂಡ ಇದೆ, ಜೊತೆಗೆ ಚುನಾವಣಾ ದಳ ಕೂಡ ಇದೆ. ಆ ಸಂದರ್ಭದಲ್ಲೇ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಪಿಣರಾಯಿ ವಿಜಯನ್ ಅವರಿಗೆ ರಾಜಕೀಯ ಪರಿಜ್ಞಾನ ಇಲ್ಲ, ಕಾನೂನುಬದ್ಧವಾಗಿ ನಾವು ತೆರವು ಕಾರ್ಯಾಚರಣೆ ಮಾಡಿದ್ದೇವೆ, ಬುಲ್ಡೋಸರ್ ಕ್ರಮಕ್ಕೂ ಈ ಥರದ ಕಾರ್ಯಾಚರಣೆಗೂ ತೆರವು ಕಾರ್ಯಾಚರಣೆಗೂ ವ್ಯತ್ಯಾಸ ಗೊತ್ತಿಲ್ಲದ ರಾಜಕಾರಣಿ ಅನ್ನುವಂಥ ಆರೋಪವನ್ನು ಮಾಡಿದ್ರು. ಕೇರಳ CM ಏನು ಆರೋಪ ಮಾಡಿದ್ರು, ಮುಸ್ಲಿಮರ ವಿರುದ್ಧ ಒಂದು ರೀತಿಯಲ್ಲಿ ಟಾರ್ಗೆಟ್ ಪಾಲಿಟಿಕ್ಸ್ ಮಾಡಲಾಗ್ತಿದೆ, ಬುಲ್ಡೋಸರ್ ನೀತಿ, ಅವೆಲ್ಲವನ್ನು ಕೂಡ ತಿರಸ್ಕಾರ ಮಾಡಿದ್ರು ಇಲ್ಲಿದ್ಕೊಂಡೆ. ಈಗ ಇವತ್ತು ಸಂಜೆ ಕೇರಳಕ್ಕೆ ಮುಖ್ಯಮಂತ್ರಿಗಳು ಪ್ರಯಾಣ ಮಾಡ್ತಿದ್ದಾರೆ. ಇವತ್ತು ರಾತ್ರಿ ಅಲ್ಲೇ ವಾಸ್ತವ್ಯ ಹೂಡ್ತಾರೆ. ನಾಳೆ ತಿರುವನಂತಪುರದ ಶಿವಗಿರಿ ಮಠದಲ್ಲಿ ನಾರಾಯಣ ಗುರುಗಳ ಸಂಬಂಧಪಟ್ಟಂತ ಮಹತ್ವದ ಕಾರ್ಯಕ್ರಮ ಇದೆ. ಅಲ್ಲಿ KC ವೇಣುಗೋಪಾಲ್ ಅವರು ಕೂಡ ಬರ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷನೂ ಕೂಡ ಮುಖ್ಯಮಂತ್ರಿಗಳು ಪಾಲ್ಗೊಳ್ತಾರೆ. ಈ ವರ್ಷ ಬಹಳ ಮಹತ್ವ ಪಡೆದುಕೊಂಡಿದೆ ಮುಖ್ಯಮಂತ್ರಿಗಳ ತಿರುವನಂತಪುರ ಭೇಟಿ. ಯಾಕೆಂದ್ರೆ ಕೇರಳ CM ಪಿಣರಾಯಿ ವಿಜಯನ್ ಆರೋಪ ಹಿನ್ನೆಲೆಯಲ್ಲಿ ಈಗ ಮುಖ್ಯಮಂತ್ರಿಗಳು ಅಲ್ಲಿಗೆ ಹೋಗಿ ಕೌಂಟರ್ ಕೊಡ್ತಾರೆ ಅಂತ ಕೂಡ ಹೇಳಲಾಗ್ತಿದೆ. ಏನು ಮಾತಾಡಬೇಕು ಅನ್ನುವಂಥ ಚಿಂತೆಯನ್ನು ಕೂಡ ಈಗಾಗಲೇ ಅವರು ತಯಾರಿ ಮಾಡ್ಕೊಂಡಿದ್ದಾರೆ. ಅಲ್ಲಿ ಹೋಗಿ ಅಲ್ಲೇ ಅವರು ತವರು ರಾಜ್ಯದಲ್ಲೇ ಪಿಣರಾಯಿ ವಿಜಯನ್ ಅವರಿಗೆ ಕೌಂಟರ್ ಕೊಡಬೇಕು ಅನ್ನುವಂತಹ ನಿರ್ಧಾರವನ್ನ ಮುಖ್ಯಮಂತ್ರಿಗಳು ಮಾಡ್ಕೊಂಡಿದ್ದಾರೆ. ಯಾವ ರೀತಿ ಕೌಂಟರ್ ಕೊಡ್ತಾರೆ ಕಾದ್ ನೋಡ್ಬೇಕು. ಯಾಕಂದ್ರೆ ಅಲ್ಲಿ ಕೂಡ ವಿಧಾನಸಭೆ ಚುನಾವಣೆ ಇದೆ. ರಾಜ್ಯದಲ್ಲಿ ಎಚ್ಚರಿಕೆ ಹೆಜ್ಜೆ ಇಡಿ ಅನ್ನುವಂತಹ ತಾಕೀತನ್ನ ಹೈಕಮಾಂಡ್ ಮಾಡಿದೆ. ಆ ಹಿನ್ನೆಲೆಯಲ್ಲಿ ಯಾವ ರೀತಿ ಕೌಂಟರ್ ಕೊಡ್ತಾರೆ ಅಂತ ನೋಡಬೇಕು. ತೆರವು ಕಾರ್ಯಾಚರಣೆ ಒಂದ್ ರೀತಿಯಲ್ಲಿ ಸಮರ್ಥನೆ ಮಾಡ್ಕೋತಾರೆ, ಸರ್ಕಾರದ ಪರನೂ ಕೂಡ ಸಮರ್ಥನೆ ಮಾಡ್ಕೋತಾರೆ, ಕೌಂಟರ್ ಕೂಡ ಕೊಡ್ತಾರೆ ಅಂತ ಹೇಳಲಾಗ್ತಿದೆ. ಧನ್ಯವಾದ ಮಸೂದ್ ತಮ್ಮ ಮಾಹಿತಿಗಾಗಿ.